ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರುಪೀಠಕ್ಕೆ ಸೇರಿದ 1.5 ಕೆಜಿ ಚಿನ್ನ ನಾಪತ್ತೆಯಾಗಿದೆ. ಈ ಚಿನ್ನ ಟ್ರಸ್ಟಿಗಳ ಬಳಿ ಇತ್ತು. ಅವರು ಲೆಕ್ಕ ಒಪ್ಪಿಸದೆ ಸತ್ಯ ಮುಚ್ಚಿಟ್ಟಿದ್ದಾರೆ ಎಂದು ಲೆಕ್ಕ ಕೊಡಿ ಚಳುವಳಿಯ ಮುಖಂಡ ಸೋಮಣ್ಣ ಬೇವಿನ ಮರದ ಆರೋಪಿಸಿದರು. ಹರಿಹರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಲೆಕ್ಕ ಕೊಡಿ ಚಳುವಳಿಯ ಸಭೆಯಲ್ಲಿ ಮಾತನಾಡಿದ ಅವರು 2008ರಲ್ಲಿ ಹರಿಹರದ ಪಂಚಮಸಾಲಿ ಮಠ ಸ್ಥಾಪಿಸುವಾಗ ನಡೆದ ಕಾರ್ಯಕ್ರಮದಲ್ಲಿ ಭಕ್ತರು ಮಠದ ಶ್ರೀಗಳಿಗೆ ಚಿನ್ನದ ಉಂಗುರ ಸೇರಿ ಅಂದಾಜು 1.5 ಕೆಜಿ ಚಿನ್ನದ ಆಭರಣವನ್ನು ದಾನವಾಗಿ ನೀಡಿದ್ದರು. ಇತ್ತೀಚೆಗೆ ಭಕ್ತರು ಈ ವಿಷಯವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಸ್ವಾಮೀಜಿಗೆ ನೀಡಿದ್ದ ಎಲ್ಲ ಆಭರಣಗಳನ್ನು ಟ್ರಸ್ಟ್ನವರೇ ಇಟ್ಟುಕೊಂಡಿದ್ದರು ಎಂದರು. ಟ್ರಸ್ಟ್ನವರು ರು 27 ಕೋಟಿ ನಗದು ಕುರಿತು ಲೆಕ್ಕವನ್ನು ಮಾತ್ರ ಸಮಾಜದ ಮುಂದೆ ಇಟ್ಟಿದ್ದಾರೆ. ಮಠದ ಹೆಸರಿನಲ್ಲಿರುವ ಬೆಳ್ಳಿ ಬಂಗಾರ ಎಷ್ಟು, ಮಠಕ್ಕೆ ಸೇರಿದ ಜಮೀನು ಎಲ್ಲೆಲ್ಲಿದೆ ಎಂಬ ಕುರಿತು ದಾಖಲೆಗಳನ್ನು ತಕ್ಷಣವೇ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಮಠಕ್ಕೆ ಸೇರಿದ ಆಸ್ತಿಗಳ ಬಗ್ಗೆ ಅಧಿಕೃತ ದಾಖಲೆಗಳನ್ನು ಟ್ರಸ್ಟ್ನವರು ಬಹಿರಂಗಪಡಿಸದಿದ್ದರೆ ಲೆಕ್ಕ ಕೊಡಿ ಚಳುವಳಿಯನ್ನು ಜಿಲ್ಲಾವಾರು ಆರಂಭ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್, ಟ್ರಸ್ಟಿ ಎಚ್.ಪಿ. ಬಾಬಣ್ಣ, ಲೆಕ್ಕ ಕೊಡಿ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಗೌಡ್ರು, ಮುಖಂಡರಾದ ಡಾಕ್ಟರ್ ವೀರಾಪುರ ಬಸವರಾಜ್, ಸದ್ದಪ್ಪ ಸೇರಿದಂತೆ ಅನೇಕರಿದ್ದರು. ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಏನು ಇವತ್ತ ಲೆಕ್ಕ ಕೊಡಿ ಚಳುವಳಿಯ ಚಿಂತನಾ ಮಂಥನ ಸಭೆಯನ್ನು ನಾವು ಇವತ್ತು ಮಾಡಿದ್ವಿ. ಇದರಲ್ಲಿ ಭಾಳಷ್ಟು ಜನ ಹಿರಿಯರು ಮತ್ತು ಸಮಾಜದ ಚಿಂತಕರು ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿದ್ರು. ನಾವು ಇಷ್ಟು ದಿವಸ ನೀವು ಯಾಕೆ ಕೂತೀರಿ ಅನ್ನೋಂಥ ಒಂದು ಒತ್ತಡದ ಮೇರೆಗೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಕಾರಣ ಏನು ಅಂತ ಹೇಳಿದರೆ, ನಾವು ನಮ್ಮ ಹಿರಿಯರು ಭಾಳಷ್ಟು ಸಮಾಜದ ಕಳಕಳಿಯಿಂದ ಇದ್ದವರು ಹುಬ್ಬಳ್ಳಿಯೊಳಗೆ ಸಭೆಯನ್ನು ಕರೆದಿದ್ರು. ಅವತ್ತು ಯಾರು ನೀವು ಪತ್ರಿಕೆ ಹೇಳಿಕೆಯನ್ನಾಗಲಿ ಬಹಿರಂಗವಾಗಿ ಮಾಡಬೇಡ್ರಪ್ಪ, ನಾವೆಲ್ಲರೂ ಇದ್ರ ಬಗ್ಗೆ ಕಳಕಳಿಯನ್ನು ವಹಿಸ್ತೇವೆ ಅನ್ನೋಂಥ ಮಾತನ್ನು ಸಹ ಅವತ್ತು ಹೇಳಿದ್ರು. ನಾವು ಯಾರೂ ಹೇಳಿದ್ದಿಲ್ಲ, ಅದು ತಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಅವ್ರು ಏನು ಒಂದು ವಾರ ಬಿಟ್ಟು ಲೆಕ್ಕ ಕೊಡ್ತೇವೆ ಅನ್ನೋಂಥ ಮಾತನ್ನು ಈ ಹಿಂದಿನ ಟ್ರಸ್ಟಿಗಳು ಹೇಳಿದರು. ಅದಕ್ಕೆ ಬೆಂಗಳೂರಿನಲ್ಲಿಯೂ ಸಹ ಸನ್ಮಾನ್ಯ ಯತ್ನಾಳ್ ಅವರ ನೇತೃತ್ವದಲ್ಲಿ ಭಾಳಷ್ಟು ಹಿರಿಯರು ಕೂಡಿಕೊಂಡು ಮತ್ತು ಇವರೆಲ್ಲರನ್ನೂ ಕರೆದುಕೊಂಡು ಬರ್ರಿ ಅಂದಾಗ ಕೇಳಿದಾಗ ಲೆಕ್ಕವನ್ನು ಅವರು ಕೊಡಲಿಲ್ಲ. ಇನ್ನು ಒಂದು ವಾರದೊಳಗೆ ಕೊಡ್ರಿ ಅನ್ನೋಂಥ 3ನೇ ಗಡುವನ್ನು ಕೊಟ್ಟರೂ ಸಹ ಇವು ಅಂದರೆ 25ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಸನ್ಮಾನ್ಯ ಯತ್ನಾಳ್ ಅವರ ಮನೆಯಲ್ಲಿ ಆದಂಥ ಸಭೆಗೂ ಇವತ್ತಾಲ 6ನೇ ತಾರೀಕು ಅಂದರೆ 25, 6, 12 ದಿವಸ ಆತು. ಇವತ್ತಿಗೂ ಅವ್ರು ಲೆಕ್ಕ ಕೊಡಲಿಲ್ಲ. ಅದಕ್ಕೆ ಇವತ್ತು ನಾವು ಚಿಂತನಾ ಮಂಥನ ಸಭೆಯಲ್ಲಿ ವಿಚಾರ ಮಾಡಿದ್ದೇನು ಅಂತ ಹೇಳಿದರೆ, ಇನ್ನೊಮ್ಮೆ ನಮ್ಮೆಲ್ಲ ಹಿರಿಯರಿಗೆ ಅಂದರೆ ಪಂಚಮಸಾಲಿ ಸಮಾಜದ ಹಿರಿಯರಿಗೆ ಮೊನ್ನೆ ಏನು ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಇದನ್ನು ಸರಿ ಮಾಡಬೇಕು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಕೊಂಡಂಥ ಕರೆದಿದ್ರಲ್ಲ, ಅದಕ್ಕೆ ನೀವೆಲ್ಲರೂ ಕೂಡ್ಕೊಂಡು ಇನ್ನೊಮ್ಮೆ ಮಾನ್ಯ ನಮ್ಮ ಚಳುವಳಿಯ ಅಧ್ಯಕ್ಷರ ಮುಖಾಂತರ ಒಂದು ಮನವಿಯನ್ನು ಕೊಟ್ಟು, ನೋಟಿಸ್ ಅನ್ನೋದ್ರಲ್ಲಿ ನಾವು ಮನವಿಯನ್ನು ಕೊಟ್ಟು ಕರೆದು ಮತ್ತೊಮ್ಮೆ ಲೆಕ್ಕವನ್ನು ಕೊಡಬೇಕು ಅನ್ನೋಂಥ ವಿಚಾರವನ್ನು ತಿಳಿಸ್ತಾ ಅಂತಂದು ಇವತ್ತು ಚರ್ಚೆ ನಡೀತು. ಅದಕ್ಕಿಂತ ಪೂರ್ವದಾಗ ಈ ಚರ್ಚೆ ಆದಾಗ ನಾನು ಭಾಳಷ್ಟು ಕಡೆ ಓಡಾಡ್ತಾ ಇದ್ದೆ. ಭಾಳಷ್ಟು ಕಡೆ ಅಂದರೆ ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ಗೋವಾ ಇರ್ಬೋದು, ಕರ್ನಾಟಕದ ಕೆಲವು ಭಾಗಗಳಲ್ಲಿ ನಾನು ಹೋದಾಗ ನನಗೆ ಭಾಳಷ್ಟು ಜನ ಹಿರಿಯರು ಭಾಳಷ್ಟು ವಿನಮ್ರತೆಯಿಂದ ಹೇಳಿದರು, ನೋಡಪ್ಪ ನಮ್ಕಿನ್ನ ವಯಸ್ಸಿನ ಸಣ್ಣವಿದ್ದಿ ನೀನು, ಆದರೆ ಎಲ್ಲೇ ಒಂದು ಕಡೆ ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ್ಕೊಂಡು, ಆದರೆ ನೀವು ಚುಂಗು, ಹರಿ, ಕಾಯಿ ಬೀಳ್ತಕ್ಕಂಥ ಹಣ್ಣುಗಳಿಗೆ ಕೈ ಹಾಕಿದ್ದೀರಿ, ಬಡ್ಡಿಗೆ ಕೈ ಹಾಕಿರಿ ಅನ್ನೋಂಥ ಮಾತನ್ನು ಹೇಳಿದರು. ನನಗೆ ಭಾಳ ಆಶ್ಚರ್ಯವಾಯಿತು. ಏನು ಹಿರಿಯರೇ ನೀವು ಬಡ್ಡಿ ಅಂತೀರೋ ಬಡ್ಡಿ ಅಂತೀರೋ ಅನ್ನೋಂಥ ಮಾತನ್ನು ನಾನು ಕೇಳಿದಾಗ, ಇಲ್ಲ ಬಡ್ಡಿ ಅಲ್ಲ ಬಡ್ಡಿ ಅಂತ ಹೇಳಿದ್ವಿ. ಹಂಗಾರೆ ಅದು ಏನು ಬಡ್ಡಿ ಅಂತ ಹೇಳಿದಾಗ ಅವ್ರು ಹೇಳಿದರು, ನನಗೆ ಭಾಳ ಆಶ್ಚರ್ಯಕರವಾಯಿತು. ಈ 27 ಕೋಟಿ 60 ಲಕ್ಷ ಏನು ಕೊಟ್ಟಾರಲ್ಲ, ಅದಕ್ಕಿಂತ ಭಾಳ ಆಶ್ಚರ್ಯಕರವಾದಂಥ ಒಂದು ವಿಷಯವನ್ನು ನಾವು ಇವತ್ತು ಈ ಲೆಕ್ಕ ಕೆಳವಳಿಯಿಂದ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಅವ್ರು ಹೇಳಿದ್ದು ಸರಿ ಅಂಥೇಳಿ ಇವತ್ತು ನಾವು ಚಿಂತನ ಮಂಥನ ಸಭೆಯಲ್ಲಿ ಆ ಒಂದು ಚಿಂತನೆಯನ್ನು ಯಾವ ರೀತಿ ಮಾಡಬೇಕು, ಇದು ಯಾವ ರೀತಿ ಅಂತ ನಾವು ಚರ್ಚೆ ಮಾಡಿದಾಗ ಅದು ಏನು ಹೇಳಿದರು ಅಂತ ಹೇಳಿದರೆ, ನೋಡು ಸೋಮಣ್ಣ, 2008 ಫೆಬ್ರವರಿ 18ನೇ ತಾರೀಕಿಗೆ ಏನವತ್ತು ಲಕ್ಷಾಂತರ ಜನ ಸೇರಿ ಏನು ಈ ಸಮುದಾಯದ ದೊಡ್ಡ ಸಮುದಾಯದ ಒಬ್ಬ ಪೀಠಾಧಿಪತಿಗಳನ್ನು ಮಾಡಿದ್ರಲ್ಲ, ಮಹಾನ್ ತಜ್ಜರ ಏನು ಅವತ್ತು ಆತಲ್ಲ, ಅದಕ್ಕೆ ಭಾಳಷ್ಟು ಜನ ಅವರಿಗೆ ಬಂಗಾರದ ಕಡಗವನ್ನು ಕೊಟ್ಟಿದ್ದಾರೆ, ಭಾಳಷ್ಟು ಜನ ಉಂಗುರಗಳನ್ನು ಕೊಟ್ಟಿದ್ದಾರೆ, ಭಾಳಷ್ಟು ಜನ ಬಂಗಾರದ ರುದ್ರಾಕ್ಷಿಯನ್ನು ಹಾಕಿದ್ದಾರೆ.
ಅಷ್ಟೇ ಅಲ್ಲ ಬಂಗಾರದ ಕಿರೀಟನೂ ಕೊಟ್ಟದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಅದಕ್ಕೆ ಭಾಳಷ್ಟು ಜನ ಏನು ಹೇಳಿದರು ಅಂತ ಹೇಳಿದ್ರೆ, ಲಗ್ನದೊಳಗೆ ಹೆಂಗೆ ಮದುಮಕ್ಕಳನ್ನು ನಿಲ್ಲಿಸಿರ್ತಾರಲ್ಲ ಹಂಗೆ ಅಜ್ಜರು ಕೂತಿದ್ರು, ಅವ್ರ ಕೈಯಾಗ ಬಂದದ್ದನ್ನೆಲ್ಲ ಹಿಂದೆ ಒಬ್ಬರು ಹೆಂಗೆ ಪಾಕೆಟ್ ಕೊಟ್ಟ ತಕ್ಷಣ ಹಿಂದಕ್ಕೆ ಸರಿಸ್ತಾರೆ. ಪಾಪ ನೋಡೋಕ್ಕಾಗಲ್ಲ, ಓದೋಕ್ಕಾಗೋದಿಲ್ಲ. ನೋಡೋಕೆ ಏನು ನಮ್ಮವರು ಈಗ ಶಿವಶಂಕರಣ್ಣ ಏನು ಕೊಟ್ಟರು, ನಮ್ಮ ಗೌಡ್ರು ಏನು ಕೊಟ್ಟರು, ನಂದಿಹಾಳೆ ಹಾಲಪ್ಪನವರು ಏನು ಕೊಟ್ಟರು, ಹಿಂಗೆ ಚರ್ಚೆ ಮಾಡ್ಕೊಂತ ಹೋದಾಗ ಯಾರಿಗೂ ಗೊತ್ತಾಗಲಿಲ್ಲ ಅದನ್ನು ಹಿಂದೆ ಪಾಕೆಟ್ ಇಸ್ಕೊಂಡವ್ರು ಯಾರು, ಆ ಬಂಗಾರದ ಉಂಗುರ ತೆಗೆದುಕೊಂಡವ್ರು ಯಾರು, ಆ ಕಡಗವನ್ನು ತೆಗೆದುಕೊಂಡವ್ರು ಯಾರು, ಆ ಒಂದು ಕಿರೀಟನ ಬಿಟ್ಟು ರುದ್ರಾಕ್ಷಿ ಕಿರೀಟವನ್ನು ಕೊಟ್ಟವ್ರು ಯಾರು, ಇವೆಲ್ಲವನ್ನು ತೆಗೆದಾಗ ಮಾತ್ರ ಈ ಒಂದು ಹೋರಾಟಕ್ಕೆ ಇದು ಜಯ ಸಿಗ್ತೈತಿ. ಅಷ್ಟೇ ಅಲ್ಲ, ಸಮಾಜದ ಪ್ರತಿಯೊಬ್ಬ ಕಟ್ಟಕಡೆಯ ಬೆವರು ಸುರಿಸಿದ ಕೃಷಿಕನಿಗೆ ಗೌರವ ಸಿಗ್ತೈತಿ. ನೀವು ಗಟ್ಟಿಯಾಗಿರ್ರಿ ಅನ್ನೋಂಥ ಮಾತನ್ನು ನನಗೆ ಹೇಳಿದರು. ಅಷ್ಟೇ ಅಲ್ಲ, ಮೊನ್ನೆ ಭಾಳಷ್ಟು ಜನ ಶ್ರೀಗಳು ಕೂಡಿದ್ರು. ಆ ಕೂಡಿದಾಗೂ ಹೇಳಿದರು, ಒಬ್ಬ ಕಾವಿಯ ಸಲುವಾಗಿ ಇಷ್ಟು ಗಟ್ಟಿಯಾಗಿ ನಿಂತಿರಪ್ಪ ಅಂದ್ರೆ ಕೈ ಬಾಯಿ ಕಚ್ಚಿ ಎಲ್ಲವೂ ಸುದ್ದಿದ್ದಂಥ ವಚನಾನಂದ ಶ್ರೀ ಪರವಾಗಿ ನೀವು ಇದ್ದೀರಿ, ನೀವು ಇದನ್ನು ಮುಂದುವರಿಸ್ರಿ, ನಿಮಗೆ ಒಳ್ಳೆಯದಾಗ್ತೈತಿ ಅನ್ನೋಂಥ ಮಾತನ್ನು ಸಹ ಹೇಳಿದರು. ಇವತ್ತು ಈ ವೇದಿಕೆ ಮುಖಾಂತರ ನಾವು ಚಿಂತನ ಮಂಥನ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ನೀವು ಬಂದದ್ದು ಭಾಳ ಸಂತೋಷ ಆಯಿತು. ಇದು ಅವರ ಬಗ್ಗೆ ನಾವು ಮಾಡ್ತಕ್ಕಂಥ ಕಂಪ್ಲೇಂಟ್ ಅಲ್ಲ. 2008 ಫೆಬ್ರವರಿ 18ನೇ ತಾರೀಕಿನ ಸಭೆಯಲ್ಲಿ ಯಾರ್ಯಾರು ಏನೇನು ಕೊಟ್ಟರು ಅಂತ ನಿಮ್ಮಂಥ ಎಲ್ಲ ಹಿರಿಯರು ವಿಡಿಯೋ ಮಾಡಿದ್ದಾರೆ, ಫೋಟೋ ತೆಗ್ದಾರ, ಆಡಿಯೋ ಮಾಡಿದ್ದಾರೆ, ಹೇಳಿದ್ದಾರೆ. ಆ ಎಲ್ಲ ಬಂಗಾರದ ಮತ್ತು ಒಡವೆಗಳನ್ನು ನೀವು ಇವತ್ತು ಬಹಿರಂಗವಾಗಿ ತಾವೆಲ್ಲ ವಿಚಾರವನ್ನು ಇವತ್ತು ಲೆಕ್ಕ ಕೊಡುವ ಸಮಿತಿಗೆ ಏನು ಹೇಳಿದ್ದಾರಲ್ಲ, 4 ಜನರ ಮಧ್ಯದೊಳಗೆ ಆಗಲಿ, ಇಲ್ಲ ಅಂತಂದ್ರೆ ಹಿರಿಯರನ್ನ ಕಟ್ಟಿಕೊಂಡು ಕೊಡುವಂಥ ವಿಚಾರವನ್ನು ತಾವು ಮಾಡಬೇಕನ್ನೋಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ನಮಗೆ ಗೊತ್ತಿದ್ದಿದ್ದಿಲ್ಲ, ಅದು ನಮಗೆ ಗೊತ್ತಿದ್ದಿದ್ದಿಲ್ಲ, ನಿಜವಾಗ್ಲೂ ಗೊತ್ತಿದ್ದಿದ್ದಿಲ್ಲ. ಅದನ್ನು ಇವತ್ತು ಹಿರಿಯರು ಹೇಳಿದ್ದು, ಭಾಳಷ್ಟು ಜನ ನಮ್ಮ ಸಮಾಜದ ಪ್ರಮುಖರು ಹೇಳಿದ್ದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಹೋದಲ್ಲೆಲ್ಲ ಹೇಳ್ತಾ ಇದ್ದಾರೆ, ನಾ 5 ಲಕ್ಷ ಕೊಟ್ಟಿದ್ದೇನೆ, 2 ಲಕ್ಷ ಕೊಟ್ಟಿದ್ದೇನೆ, 1 ಲಕ್ಷ ಕೊಟ್ಟಿದ್ದೆ, ನಾವೆಲ್ಲರೂ ಕೂಡ್ಕೊಂಡು 2.5 ಲಕ್ಷ ಕೊಟ್ಟಿದ್ವಿ, 2011 ರೂಪಾಯಿ ಕೊಟ್ಟಿದ್ವಿ, ಹಿಂಗೆ ಏನೇನೋ ಹೇಳ್ತಾ ಇದ್ದಾರೆ. ಆದರೆ ಇದನ್ನೆಲ್ಲದು ಸನ್ಮಾನ್ಯ ಉಮಾಪತಿಯವರು ಇದನ್ನು ಕೊಟ್ಟರೆ ಸಮಾಜಕ್ಕೆ ಭಾಳ ಒಳ್ಳೆಯದು ಅನ್ನೋಂಥ ನಾನು ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಆದರೆ ಮುಗಿಸ್ತಾರೆ ಇಲ್ಲ ಇದು ನಮ್ಮ ಹಿರಿಯರು ಕೊಟ್ಟರೆ ಇದಕ್ಕೇನು ಬೇಡ, ಈಗ ಅದು ಬೇಡ. ಜಿಲ್ಲಾಧಿಕಾರಿಗಳ ನಿಷೇಧಾಜ್ಞೆಯನ್ನು ಹೇರುವುದರ ಸಲುವಾಗಿ ಏನು ಅರ್ಜಿ ಕೊಟ್ಟಾರಲ್ಲ ಅದನ್ನು ತಾವೆಲ್ಲ ರೆಕಾರ್ಡ್ ಮಾಡಿರಿ. ಈಗ ನಾ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಹೊಸ ವಿಷಯ ಏನಿತ್ತಲ್ಲ, ಯಾವುದು ಬಂಗಾರದ್ದು ಇರ್ಬೋದು, ಆ ಕಿರೀಟದ್ದಿರ್ಬೋದು, ಕಡ್ಗ ನಮ್ಗೆ ಅನ್ನಕ್ಕೂ ಬರೋದಿಲ್ಲ, ಏನಂತಾರೆ ಅದಕ್ಕೆ ಕಡಗ ಅಂತಾರದಲ್ಲ, ಕಡಗ, ಉಂಗುರುಗಳು, ಅವಳ ಪಾಕೆಟ್ನಾಗ ರುದ್ರಾಕ್ಷಿ ಬಂಗಾರದ ಸರ, ಅವಳಕ್ಕೆ ಪಾಕೆಟ್ನಾಗ 5,000, 10,000, 1 ಲಕ್ಷ ಅವರವರು ಯೋಗ್ಯತಾನುಸಾರವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಗೋವಾ ಇರ್ಬೋದು, ಕೇರಳದಲ್ಲಿರ್ತಕ್ಕಂಥ ಪಂಚಮಶಾಲಿ ಸಮಾಜದವ್ರು ಬಂದು ಅವತ್ತು ಹಿಂಗೆ ಕೊಟ್ಟು ನಮಸ್ಕಾರ ಮಾಡಿ ಹೋದಂಥ ಪಾಕೆಟು ಹಿಂದೆ ಏನು ಇಸ್ಕೊಂತಿದ್ರಲ್ಲ ಅದು ಎಲ್ಲಿ ಹೋತು ಅನ್ನೋಂಥ ದೊಡ್ಡ ಸಮಸ್ಯೆ ಅಣ್ಣ. ಅದು ಈ 27 ಕೋಟಿ ಕೊಟ್ಟಾರಲ್ಲ, ನಾವೇನು 30, 35, 40 ಕೋಟಿ ಅವ್ಯವಹಾರ ಆಗೈತೆ ಅಂತಿರಲ್ಲ, 1.5 ಕಿಲೋ ಬಂಗಾರ ಬಂದೈತಿ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಹಿಂದಿನ ಸ್ವಾಮಿಗಳು ಹೇಳ್ತಾನೆ, ಹಿಂದಿನ ಸ್ವಾಮಿಗಳು ಸಿದ್ಧಲಿಂಗ ಸ್ವಾಮಿಗಳು ಹೇಳಿದರು, ನಾ ತೂಕ ಮಾಡಿದ್ದು ಕುಂತದ್ದು ನೋಡಿಬಿಟ್ರೆ ಅದು ಮತ್ತೆ ತಿರುಗಿ ಏನಾಗೈತೆ ಗೊತ್ತಿಲ್ಲ ಅಂತ. ಅವ್ರು ಏನೇನೋ ನಾನು ಹೇಳ್ತೇನೆ ಹಿಂದಿನ ಇತಿಹಾಸ ಹೇಳ್ದಾನ ಮುಂದೆ ಹೋಗಕ್ಕೆ ದಯಮಾಡಿ 2 ನಿಮಿಷ. ನಾವು ಈಗ ಇಷ್ಟೇ, ನಂದು ಒಂದೇ ಒಂದು ಪಾಯಿಂಟ್ ಏನು ಅಂತ ಹೇಳಿದರೆ 10 ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಆ ನಿರ್ಣಯಗಳನ್ನು ಓದಿ ಹೇಳಿದ್ದನ್ನು ನಮ್ಮ ಲೆಕ್ಕ ಸಮಿತಿ ಸದಸ್ಯರು ಹೇಳಿದ್ದಾರೆ. ನಾನು ಹೇಳೋದಿಷ್ಟೇ, ಈ ಸಮುದಾಯ ಏನು 2008 ಫೆಬ್ರವರಿ 18 ಕೊಟ್ಟಂಥ ಎಲ್ಲ ಬಂಗಾರದ ಒಡವೆಗಳನ್ನು ಸಂಪೂರ್ಣವಾಗಿ ಅದು ಎಲ್ಲೈತಿ, ಯಾರ ತಾಬ ಐತಿ, ಎದ್ರ ಸಲುವಾಗಿ ಇಟ್ಕೊಂಡ್ರಿ, ಇಷ್ಟು ದಿವಸ ಯಾಕೆ ಅದನ್ನು ಜನಕ್ಕೆ ಗೊತ್ತಾಗ್ದಂಗೆ ಮಾಡಿದ್ರಿ, ಅದನ್ನು ಬಹಿರಂಗಪಡಿಸಿ ಮಠದೊಳಗೆ ತಂದಿಡ್ಬೇಕು, ಮಹಾನ್ ತಪ್ಪು ಜನ ಗದ್ದಿಗೆ ಅಂತ ಕೊಡ್ಬೇಕನ್ನೋದು ನಮ್ಮದು ಒತ್ತಾಯ ಮತ್ತು ನಿರ್ಣಯ. ಇದು ದೌಡ್ ಮುಗಿಯೋದ ಕೆಲಸ ಅಲ್ಲ ಸರ್. ಹೊಲ ಮನೆಯಾಗಿದ್ರೆ ಬಡ ಹೋಗ್ತಿದ್ವಿ, ಸರ್ವೆ ಕೊಡ್ತಿದ್ವಿ, ಅವ್ರು ಬಂದು ಅಳತೆ ಮಾಡ್ತಿದ್ರು, ಸರ್ಕಾರದವರು ಬಂದು ಕಲ್ಲು ಹೋಗಿತ್ತಿದ್ರು, ಕಲ್ಲು ಕಿತ್ತು ಹೋಗಿದ್ರೆ ಕೇಸ್ ಆಗ್ತಿತ್ತು. ಇದು ನಮ್ಮ ಅಣ್ಣತಮ್ಮಗಳು ಅವ್ರು ತಿಂದಿರು, ಏನು ಡೆಡ್ಲೈನ್ ಇಲ್ಲಿ ಇದಕ್ಕೆ ಈಗ ಆರಂಭ ಅಂತ ತಿಳ್ಕೊಂಡವಿ. ಆದರೆ ಹೋರಾಟ ಮಾತ್ರ ಸತ್ಯದ ಪರವಾಗಿ ಇರ್ತೈತಿ. ಮತ್ತು ಯಾವುದೇ ಸಮುದಾಯ ಇವತ್ತು ಬಟ್ಟು ಮಾಡಿ ತೋರಿಸ್ತಾ ಇದಲ್ಲ, ಜಗಳಾಡ್ತಾರೆ ಅಂತೇಳಿ ಇಲ್ಲ. ಈ ಸಮುದಾಯ ಇನ್ನೊಂದು ಸಮುದಾಯಕ್ಕೆ ಒಳ್ಳೆಯವರಿದ್ದಾರಪ್ಪ, ಗಟ್ಟಿಯಾಗಿದ್ದಾರೆ, ಎಂಥವನ್ನೂ ಬಿಟ್ಟಿಲ್ಲ, ಲೆಕ್ಕ ಕೇಳ್ತಾರೆ, ನಾವು ಹಂಗಿರಬೇಕು ಅನ್ನೋಂಥ ಒಂದು ವಿಷಯವನ್ನು ಸಂದೇಶವನ್ನು ನಾವು ಕೊಟ್ಟಿದ್ದೇವೆ.